ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ರುದಿ ಆ್ಯಂಡ್ ಸೃಜಾ ಟಾಕೀಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮ ರುದಿ ಆ್ಯಂಡ್ ಸೃಜಾ ಟಾಕೀಸ್ನಲ್ಲಿ ಇವತ್ತಿನ ಸ್ಪೆಷಲ್ ಮಗುವಿನ ಆರೈಕೆಯ ಪಾರ್ಟ್ 2 ಮಗುವಿನ ಸ್ನಾನ. ಪಾರ್ಟ್ 1 ಬಂದು ಮಗುವಿನ ಎಣ್ಣೆ ಮಸಾಜನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದಾಗಿತ್ತು. ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಅದರ ಒಂದು ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೇನೆ, ಪ್ಲೀಸ್ ನೋಡ್ಕೊಂಬನ್ನಿ. ಇವತ್ತಿನ ಈ ವಿಡಿಯೋದಲ್ಲಿ ಮಗುವಿನ ಆಯಿಲ್ ಮಸಾಜ್ ಮಾಡಿದ ನಂತರ ಕೇರ್ಫುಲ್ಲಾಗಿ ಸ್ನಾನ ಹೇಗೆ ಮಾಡೋದು, ನಾನು ಸೃಜನಿಗೆ ಹೇಗೆ ಸಿಂಪಲ್ಲಾಗಿ ಸ್ನಾನ ಮಾಡಿಸ್ತೇನೆ ಮತ್ತು ಸ್ನಾನ ಮಾಡಿಸುವ ಮುಂಚೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಯೂಸ್ಫುಲ್ ಅನಿಸಿದರೆ, ಒಬ್ಬರಿಗೆ ಹೆಲ್ಪ್ ಆಗುತ್ತೆ ಅನಿಸಿದರೆ ಮಾತ್ರ ತಪ್ಪದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ತಾಯಿಗೆ ಮಗು ಹುಟ್ಟಿದ ನಂತರ ಅದನ್ನು ಸಾಕೋದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಮಗುವಿನ 1 ವರ್ಷ ಆಗೋವರೆಗೂ ಸರಿಯಾದ ರೀತಿಯಲ್ಲಿ ಲಾಲನೆ ಪಾಲನೆ ಮಾಡಬೇಕು. ಅದರಲ್ಲೂ ಮುಖ್ಯವಾಗಿ ಮಗುವಿನ ಫಸ್ಟ್ 6 ಮಂತ್ಸ್ ಸರಿಯಾಗಿ ಸ್ನಾನ ಮಾಡಿಸಬೇಕು. ಸ್ನಾನ ಮಾಡಿಸುವಾಗ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮಗುವಿನ ಹೆಲ್ತಲ್ಲಿ ಏರುಪೇರಿ ಆಗುತ್ತೆ. ಈ ಭಯ ಎಲ್ಲರಲ್ಲೂ ಇರುತ್ತೆ ಅಲ್ವಾ? ಹಾಗಾದರೆ ಬನ್ನಿ, ಮಗುವಿಗೆ ಎಣ್ಣೆ ಹಚ್ಚಿದ ನಂತರ ಸಿಂಪಲ್ಲಾಗಿ ಕೇರ್ಫುಲ್ಲಾಗಿ ಹೇಗೆ ಸ್ನಾನ ಮಾಡಿಸೋದು ಅಂತ ನೋಡೋಣ. ಮಗುವಿಗೆ ಸ್ನಾನ ಮಾಡಿಸೋದಕ್ಕಿಂತ ಮೊದಲು ಕೆಲವೊಂದು ತಯಾರಿಗಳನ್ನು ಮಾಡ್ಕೋಬೇಕು. ಹಾಗೆಯೇ ಕೆಲವೊಂದು ಕೇರ್ ಕೂಡ ತಗೋಬೇಕು. ಅದು ಏನಪ್ಪ ಅಂದರೆ, ಮೊದಲನೇದಾಗಿ ಮಗುಗೆ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸೋದು ಬಹಳ ಮುಖ್ಯ. ಮಗುವನ್ನು ಬಾಲ್ಯದಲ್ಲಿ ನಾವು ಯಾವ ರೀತಿ ತಿದ್ದಿ ತೀಡಿ ಸರಿಯಾದ ರೂಪ ನೀಡ್ತೀವೋ ಭವಿಷ್ಯದಲ್ಲಿ ಅಷ್ಟು ಉತ್ತಮವಾಗಿ ಜೀವನ ನಡೆಸಲು ಸಾಧ್ಯ. ಹುಟ್ಟಿದ ಮಗುವಿಗೆ ಮೊದಲಿನಿಂದಾನೇ ಕಾಲು ಕೈಗಳಿಗೆ ಸರಿಯಾಗಿ ಮಸಾಜ್ ಮಾಡೋದ್ರಿಂದ, ತಲೆ ಮೂಗು ಸರಿಯಾಗಿ ತಿದ್ದಿ ತೀಡೋದ್ರಿಂದ ಮಗುವಿನ ಬಾಹ್ಯ ಸೌಂದರ್ಯ ಕೂಡ ಚೆನ್ನಾಗಿರುತ್ತೆ. ಮಸಾಜ್ ಮಾಡೋದ್ರಿಂದ ಮಗುವಿಗೆ ಸಾಫ್ಟ್ ಚರ್ಮ ಗಟ್ಟಿಯಾಗುತ್ತೆ, ಇಂದ್ರಿಯಗಳು ಬಲಗೊಳ್ಳುತ್ತೆ, ಮೆದುಳಿನ ಬೆಳವಣಿಗೆ ಚೆನ್ನಾಗಾಗುತ್ತೆ, ದೇಹದಲ್ಲಿ ಯಾವುದೇ ರೀತಿಯ ಚರ್ಮದ ಕಾಯಿಲೆಗಳು ಬರಲ್ಲ, ಮಗು ಆರಾಮವಾಗಿ ನಿದ್ದೆ ಮಾಡುತ್ತೆ, ಚರ್ಮದ ಹೊಳಪನ್ನು ಪಡ್ಕೊಳ್ಳುತ್ತೆ, ಚರ್ಮದ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಸರಿಯಾಗಿ ಎಣ್ಣೆ ಮಸಾಜ್ ಮಾಡಿದರೆ ಹೊಟ್ಟೆಯಲ್ಲಿರುವಂಥ ಮಲಬದ್ಧತೆ ಇರ್ಬೋದು, ಗ್ಯಾಸ್ ಇರ್ಬೋದು, ಅಥವಾ ಇನ್ಯಾವುದಾದ್ರೂ ಸಮಸ್ಯೆ ಇದ್ದರೂ ಕೂಡ ಮುಂದೆ ಬರೋದಿಲ್ಲ. ಸೊ ಮಗುವಿನ ಆಯಿಲ್ ಮಸಾಜ್ನ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ನೀವೇನಾದರೂ ಈ ವಿಡಿಯೋ ನೋಡಿಲ್ಲ ಅಂತಂದರೆ ಪ್ಲೀಸ್ ನೋಡ್ಕೊಂಡು ಬನ್ನಿ. ಸೊ ಮಗುವಿಗೆ ಆಯಿಲ್ ಮಸಾಜ್ ಮಾಡಿದ ನಂತರ, ಮೊದಲೇ ಮಗುಗೆ ಸ್ನಾನ ಮಾಡಿದ ನಂತರ ಹಾಕೋಕ್ಕೆ ಬೇಕಾಗುವಂತಹ ಬಟ್ಟೆ, ಡೈಪರ್, ಸುತ್ತೋದಕ್ಕೆ ಬೇಕಾಗುವಂಥ ಸ್ವ್ಯಾಡಲ್ ಕ್ಲಾತ್ ಇರ್ಬೋದು, ಅಥವಾ ಹಚ್ಚೋದಕ್ಕೆ ಬಾಡಿ ಲೋಷನ್, ಕ್ರೀಮ್, ಪೌಡರ್, ಇವೆಲ್ಲವನ್ನು ಒಂದು ಕಡೆ ಹ್ಯಾಂಡಿಯಾಗಿ ಇರೋ ಥರ ಇಟ್ಕೋಬೇಕು, ರೆಡಿ ಮಾಡ್ಕೋಬೇಕು. ನಂತರ ಮಲಗಿಸ್ಲಿಕ್ಕೆ ತೊಟ್ಲಲ್ಲಿ ಕ್ಲೀನಾಗಿರುವಂಥ ಬೆಡ್ ಸ್ಪ್ರೆಡ್ಡನ್ನು ಹಾಕಿ ರೆಡಿ ಮಾಡಿ ಇಟ್ಕೋಬೇಕು. ಬಿಕಾಸ್ ಸ್ನಾನ ಮಾಡಿ ಫೀಡ್ ಮಾಡಿದ ತಕ್ಷಣ ಮಗು ಮಲ್ಕೊಂಡ್ಬಿಡುತ್ತೆ. ಸ್ನಾನ ಮಾಡಿಸಿದ ನಂತರ ಇಮಿಡಿಯೇಟಾಗಿ ಉದ್ದಲಿಕ್ಕೆ ಬಾತ್ ಟವಲನ್ನು ಹ್ಯಾಂಡಿಯಾಗಿ ಬಾತ್ ಟಬ್ ಹತ್ರನೇ ಇಟ್ಕೋಬೇಕು. ನಂತರ ಮಗುವಿನ ಸ್ನಾನಕ್ಕೆ ಕರ್ಕೊಂಡು ಹೋಗೋದಕ್ಕಿಂತ ಮೊದಲೇ ಬಕೆಟಲ್ಲಿ ಬಿಸಿ ನೀರನ್ನು ರೆಡಿ ಮಾಡಿ ಇಟ್ಕೋಬೇಕು. ನೀರು ಜಾಸ್ತಿನೂ ಸ್ನಾನ ಮಾಡೋ ನೀರು ಕೂಡ ಅಷ್ಟೇ, ಜಾಸ್ತಿನೂ ಬಿಸಿ ಇರಬಾರ್ದು, ಕೋಲ್ಡ್ ಕೂಡ ಇರಬಾರ್ದು. ಸೊ ಹದವಾಗಿ, ಸ್ನಾನಕ್ಕೆ ಹದವಾದಂಥ ನೀರನ್ನು ರೆಡಿ ಮಾಡಿ ಇಟ್ಕೋಬೇಕು. ನಾವು ಚೆಕ್ ಮಾಡುವಾಗ ಗೊತ್ತಾಗುತ್ತೆ, ನಾವು ಕೈಯನ್ನು ಹೀಗೆ ಹಾಕಿ ನೋಡಿದರೆ ಅಷ್ಟು ಈಸಿಯಾಗಿ ಬಿಸಿ ನೀರು ಗೊತ್ತಾಗೋದಿಲ್ಲ ಎಷ್ಟು ಬಿಸಿ ಇದೆ ಅಂತ. ಸೊ ನಮ್ಮ ಸ್ಕಿನ್ ಮೇಲೆ ಹಾಕ್ಕೊಂಡಾಗ ಗೊತ್ತಾಗುತ್ತೆ ಮಗುವಿಗೆ ಸ್ನಾನ ಮಾಡೋಕ್ಕೆ ನೀರು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ. ಮಗುವಿನ ಮೈಕೈ ತುಂಬ ಸಾಫ್ಟಾಗಿರುತ್ತೆ ಮತ್ತು ಅದನ್ನು ಯಾವ ರೀತಿ ಎತ್ತಿ ಹಿಡಿಬೇಕು, ಹೇಗೆ ಸ್ನಾನ ಮಾಡಿಸ್ಬೇಕು ಅಂತ ಗೊತ್ತಿರಬೇಕು. ಸೊ ನೀರು ಬಾಯಿಗೆ ಮೂಗಿಂದ ಒಳಗಡೆ ಹೋದರೆ ಉಸಿರು ಕಟ್ಟೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಮಗುನ ಸ್ನಾನ ಮಾಡಿಸೋಕ್ಕೆ ಗೊತ್ತಿರೋರೇ ಸ್ನಾನ ಮಾಡಿಸೋದು. ಕೆಲವೊಂದು ಟೈಮ್ ಏನಾಗುತ್ತೆ, ಹಿರಿಯರು ಯಾರೂ ಇರಲ್ಲ ಮನೆಯಲ್ಲಿ, ಅಂಥ ಟೈಮಲ್ಲಿ ಮಗುವನ್ನು ನಾವು ಬಾತ್ ಟಬ್ಬಲ್ಲಿ ತುಂಬ ಚೆನ್ನಾಗಿ ಕೇರ್ಫುಲ್ಲಾಗಿ ಯಾವುದೂ ಭಯ ಇಲ್ದಿರೇ ಸ್ನಾನ ಮಾಡಿಸ್ಬೋದು. ಸೊ ನಾನು ಸೃಜನ ಸ್ನಾನ ಮಾಡಿಸ್ಲಿಕ್ಕೆ ಈ ಬಾತ್ ಟಬ್ಬನ್ನು ಬಳಸ್ತೀನಿ. ನಾನು ರುದಿಗೆ ಸ್ನಾನ ಮಾಡಿಸ್ಲಿಕ್ಕೆ ತೊಗೊಂಡಿದ್ದು ಆಲ್ಮೋಸ್ಟ್ 8.5 years ಆಯಿತು. ಇವಾಗ ಅವನಿಗೆ ಕೂಡ ನಾನು ಇದರಲ್ಲೇ ಸ್ನಾನ ಮಾಡಿಸಿದ್ದು ನೋಡ್ಬೋದು. ಇಲ್ಲಿ ರುದಿ ಓಲ್ಡ್ ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡಿದ್ದೇನೆ ನಾನು. ಇದು ರುದಿ ಸ್ನಾನ ಮಾಡಿಸಿದ್ದು ನಾನು.
ಇಲ್ಲಿ ಫಸ್ಟ್ 6 ಮಂತ್ಸ್ ಅಥವಾ ಆ ಮಗು ಕೂತ್ಕೊಳ್ಳೋವರೆಗೂ ಸ್ನಾನ ಮಾಡಿಸ್ಲಿಕ್ಕೆ ಟಬ್ ಒಳಗಡೆ ಇಲ್ಲಿ ಏನಾಗುತ್ತೆ ಅಂದರೆ ಮಗು ತುಂಬ ಚಿಕ್ಕದಾಗಿರುತ್ತೆ. ಬಾತ್ ಟಬ್ ಇದು ತುಂಬ ದೊಡ್ಡದಾಗಿರುತ್ತೆ, ಮಗುವನ್ನು ಹಾಗೆ ಮಲಗಿಸ್ಲಿಕ್ಕಾಗಲ್ಲ. ಸೊ ಏನು ಮಾಡ್ಬೋದು ನಾವು, ಫಸ್ಟ್ 6 ಮಂತ್ಸ್ವರೆಗೂ ಅಥವಾ ಮಗು ಎಲ್ಲಿವರೆಗೂ ಕೂತ್ಕೊಳ್ಳಲ್ವಲ್ಲ, ಕೂತ್ಕೊಂಡು ಸ್ನಾನ ಮಾಡಿಸಲ್ಲ, ಅಲ್ಲಿವರೆಗೂ ನಾವು ಈ ಬಾತ್ ಟಬ್ ಒಳಗಡೆ ಇಡುವಂಥ ಬಾತ್ ಚೇರ್ ಸಿಗುತ್ತೆ ಸಪ್ರೇಟಾಗಿ, ಅದು ಕೂಡ ಬೇಕಾಗುತ್ತೆ. ಸೊ ಬರೀ ಟಬ್ನಲ್ಲಿ ಮಲಗಿಸ್ಲಿಕ್ಕೆ ಆಗೋದಿಲ್ಲ ಅಲ್ಲ, ಬೆನ್ನು ಕುತ್ತಿಗೆ ಎಲ್ಲ ತುಂಬ ಸಾಫ್ಟ್ ಇರುತ್ತೆ. ನಾನು ಫಸ್ಟ್ 3 ಮಂತ್ ಈ ಬಾತ್ ಚೇರ್ ಮಾತ್ರ ಯೂಸ್ ಮಾಡಿದ್ದೆ. ಇದರ ಫಸ್ಟ್ ಮಗು ತುಂಬ ಚಿಕ್ಕದಿರುವಾಗ ಇನ್ನು ಟರ್ನ್ ಮಾಡ್ತಾ ಇರಲ್ವಲ್ಲ, ಅಂಥ ಟೈಮಲ್ಲಿ ನಮಗೆ ಟಬ್ ಬೇಕಾಗಲ್ಲ, ಈ ಬಾತ್ ಚೇರ್ ಮಾತ್ರ ಇದ್ದರೆ ಸಾಕಾಗುತ್ತೆ. ಸೊ ಫಸ್ಟು ಒಂದು 3 ಮಂತ್ಸ್ವರೆಗೂ ಸಿಂಪಲ್ಲಾಗಿ ಬಾತ್ ಚೇರಲ್ಲಿ ಈಸಿಯಾಗಿ ಸ್ನಾನ ಮಾಡಿಸ್ಕೋಬೋದು. ನಂತರ ಮಗು ಟರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಆ ಕಡೆ ಈ ಕಡೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ನಮಗೆ ಈ ಬಾತ್ ಚೇರನ್ನು ಟಬ್ ಒಳಗಡೆ ಇಟ್ಟು ನಂತರ ಮಗುನ ಮಲಗಿಸ್ಕೊಂಡು ಸ್ನಾನ ಮಾಡಿಸ್ಬೇಕು. ಮಗುವನ್ನು ಬಾತ್ ಟಬ್ಬಲ್ಲಿ ಮಲಗಿಸೋಕ್ಕಿಂತ ಮೊದಲು ಆ ಟಬ್ನ ಮೇಲೆ ಒಂದು ಬಟ್ಟೆನ ಸ್ಪ್ರೆಡ್ ಮಾಡ್ಕೋಬೇಕು. ಸೊ ಅದರ ಮೇಲೆ ಮಗುನ ಮಲಗಿಸ್ಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಇದು ಪ್ಲ್ಯಾಸ್ಟಿಕ್ ಮೆಟೀರಿಯಲ್ ಅಲ್ವಾ, ಸೊ ಮಗುವಿನ ಸ್ಕಿನ್ ತುಂಬ ಸಾಫ್ಟಾಗಿರುತ್ತೆ. ಸೊ ಚುಚ್ಚೋ ಚಾನ್ಸಸ್ ಇರುತ್ತೆ ಅಥವಾ ಇರಿಟೇಟ್ ಆಗೋ ಚಾನ್ಸಸ್ ಇರುತ್ತೆ. ಮಗು ಸ್ವಲ್ಪ ಹೊಡ್ಕಾಡಿದರೆ ಅದಕ್ಕೆ ತಗಲೋ ಚಾನ್ಸಸ್ ಇರುತ್ತೆ. ನಾನಿಲ್ಲಿ ಸೃಜನಿಗೆ ಏನು ಮಾಡಿದ್ದೀನಿ, ಡ್ರೈ ಶೀಟ್ ಯೂಸ್ ಮಾಡಿದ್ದೇನೆ. ಡ್ರೈ ಶೀಟ್ ತುಂಬ ಚೆನ್ನಾಗಿರುತ್ತೆ ಯೂಸ್ ಮಾಡಲಿಕ್ಕೆ. ಸೊ ಡ್ರೈ ಶೀಟ್ ಯೂಸ್ ಮಾಡಿದ್ದೇನೆ. ಬಟ್ ರುದ್ದಿ ಟೈಮಲ್ಲಿ ನಾನು ಈ ಥರ ಥಿಕ್ಕಾಗಿರುವಂಥ ಒಂದು ಟವೆಲನ್ನು ಯೂಸ್ ಮಾಡಿದ್ದೆ, ನೀವು ನೋಡ್ಬೋದು ಥಿಕ್ಕಲ್ಲಿ. ಈಗ ಮಗುವನ್ನು ನಿಧಾನವಾಗಿ ಬಾತ್ ಟಬ್ಬಲ್ಲಿ ಆರಾಮಾಗಿ ಮಲಗಿಸ್ಕೋಬೇಕು. ನಂತರ ನಿಧಾನವಾಗಿ ಸೋಪ್ ಹಚ್ಚಿ ಮೈ, ಕೈ, ಕಾಲು, ಕುತ್ತಿಗೆ ಎಲ್ಲವನ್ನು ಕ್ಲೀನಾಗಿ ತೊಳ್ಕೊಬೇಕು. ನಂತರ ಸೋಪನ್ನು ತುಂಬ ನೊರೆ ಮಾಡ್ಕೊಳ್ದಿರೇ ನಿಧಾನವಾಗಿ ಮುಖಕ್ಕೆ ಮತ್ತು ಕಿವಿಗೆ ಹಚ್ಚಿ ಕೈಯಿಂದ ಉದ್ದಿ ಆ ನೊರೆನ ತೆಗಿಬೇಕು. ಕೈಯಿಂದ ಉದ್ದಿ ತೆಗೆದ್ರೆ ಸಾಕಾಗುತ್ತೆ. ನೀರನ್ನು ಮುಖಕ್ಕೆಲ್ಲ ನೀರು ಹಾಕಬೇಕು ಅನ್ನೋಂಥದ್ದು ಏನಿರಲ್ಲ, ಮಗುವಿನ ಬಾಯಿ ಮೂಗಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಕೈ ಒದ್ದೆ ಮಾಡಿಕೊಂಡು ನೊರೆ ಅಥವಾ ಸೋಪನ್ನು ಉದ್ದಿ ತೆಗೆದ್ರೆ ಸಾಕಾಗುತ್ತೆ. ನಂತರ ಮಲಗಿರುವಂಥ ಮಗುವನ್ನು ಸ್ವಲ್ಪ ಮೇಲಕ್ಕೆ ಲಿಫ್ಟ್ ಮಾಡಿಕೊಂಡು ಹೀಗೇ ಬೆನ್ನಿನ ಭಾಗಕ್ಕೆ ಸ್ವಲ್ಪ ಸೋಪ್ ಹಚ್ಚಿ ಮತ್ತು ತೊಳೆದು ಮಲಗಿಸ್ಬೋದು. ನಂತರ ಈಗ ತಲೆ ಸ್ನಾನ ಮಾಡೋದು. ತಲೆಗೆ ನೀರು ಹಾಕುವಾಗ ಸ್ವಲ್ಪ ನೋಡಿಕೊಂಡು ಮುಂದೆ ಮುಖಕ್ಕೆ ನೀರು ಬರ್ದಂಗೆ ನೀರು ಹಾಕಬೇಕು. ಶಾಂಪು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಹಿಂದೆ ಕೂಡ ಸ್ವಲ್ಪ ಮಗು ಹಿಂದೆ ತಲೆ ಕೂಡ ಮಗು ಮಲಗಿರುತ್ತಲ್ಲ, ಒಂಚೂರು ತಲೆ ಮೇಲೆ ಲಿಫ್ಟ್ ಮಾಡಿದರೆ ಹಿಂದೆ ತಲೆ ಕೂಡ ಉಜ್ಬೋದು. ನಂತರ ಮುಖಕ್ಕೆ ನೀರು ಬರ್ದಂಗೆ ಕೈ ಸ್ವಲ್ಪ ಅಡ್ಡ ಇಟ್ಕೊಂಡು ತಲೆಗೆ ನಾವು ನೀರು ಎರಿಬೋದು. ತಲೆಗೆ ನೀರು ಎರಿಬೋದು. ಆಯಿತು, ಇಷ್ಟೇ ಸ್ನಾನ. ಉಳಿದಿರೋ ನೀರನ್ನು ಮಗುವಿನ ಕೈ, ಕಾಲಿಗೆ ನಾವು ತುಂಬ ಮಸಾಜ್ ಮಾಡಿರ್ತೀವಲ್ಲ ಚೆನ್ನಾಗಿ, ಸೊ ಕೈ, ಕಾಲಿಗೆ, ಭುಜಕ್ಕೆ ಅಥವಾ ಮೈ ಕೈಗೆಲ್ಲ ನೀರು ಹಾಕಿ ನಂತರ ಸ್ನಾನ ಎಲ್ಲ ಆದ ನಂತರ ಮಗು ಅಲ್ಲೇ ಮಲಗಿರುವಾಗಲೇ ಮಗುವನ್ನು ಲಿಫ್ಟ್ ಮಾಡಬೇಕು ಅಂತಿಲ್ಲ, ಎತ್ತಿಟ್ಕೋಬೇಕು ಅಂತಿಲ್ಲ, ಅಲ್ಲಿ ಮಲಗಿರುವಾಗಲೇ ಸೊ ಫಸ್ಟ್ ತಲೆ, ಮುಖ ಎಲ್ಲ ಚೆನ್ನಾಗಿ ಬಾತ್ ಟವಲಿಂದ ಉಜ್ಕೊಂಡು ನಂತರ ಮಗುವನ್ನು ನೀರೆಲ್ಲ ಮಗುವಿನ ಮೈ ಮೇಲಿರುವಂಥ ನೀರೆಲ್ಲ ಚೆನ್ನಾಗಿ ಉಜ್ಜಿ ಟವಲ್ ಸುತ್ತಕೊಂಡು ರೂಮಿಗೆ ಕರ್ಕೊಂಡು ಬಂದು ಈಗ ರೆಡಿ ಮಾಡೋದು. ಈಗ ಮಗುವಿಗೆ ಹೇಗೆ ನಾನು ರೆಡಿ ಮಾಡ್ತೇನೆ, ಹೇಗೆ ರೆಡಿ ಮಾಡಿ ಸ್ವ್ಯಾಡಲ್ ಮಾಡಿ ನಾನು ಮಗುವನ್ನು ಮಲಗಿಸ್ತೇನೆ ಅನ್ನೋದನ್ನು ನೆಕ್ಸ್ಟ್ ಪಾರ್ಟ್ 3 ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೇನೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಹೇಗೆ ಸ್ನಾನ ಮಾಡಿಸಿದೆ ಅಂತ. ಮಗುವಿನ ಒಟ್ಟಾರೆ ಬೆಳವಣಿಗೆಗೆ ಹುಟ್ಟಿದ ಮೊದಲನೇ ತಿಂಗಳಿನಿಂದನೇ ಚೆನ್ನಾಗಿ ಮೃದುವಾಗಿ ಎಣ್ಣೆ ಮಸಾಜ್ ಮಾಡಿ ಒಂದೊಳ್ಳೆ ಸ್ನಾನ ಮಾಡಿಸೋದು ಮಗುವಿಗೆ ಅತ್ಯಂತ ಪ್ರಯೋಜನಕಾರಿ ಅಂತ ಹೇಳ್ತಾ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ. ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೆ ಸಿಗೋಣ ಇನ್ನೊಂದು ಪಾರ್ಟ್ 3 ಹೊಸ ವಿಡಿಯೋದೊಂದಿಗೆ. ಕೀಪ್ ಸ್ಮೈಲಿಂಗ್.